ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋನ ನೋಡ್ಬೋದು. ನೋಡಿ, ನಾವು ಇವತ್ತು ಶನಿವಾರ, ಪ್ರತಿ ಶನಿವಾರನೂ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಿ. ಇಲ್ಲೇ ಶಾಮನೂರಲ್ಲೇ ಇರೋದು, ಇಲ್ಲೇ ಬರ್ತೀವಿ ಯಾವಾಗಲೂ. ನೋಡ್ರಿ, ನಮ್ಮ ಮನೆಯವರು ಎಳ್ಳು ತಗೊಂಡ್ರು. ಎಳ್ಳಿನ ದೀಪ ಮಾಡಿರ್ತಾರಲ್ಲ, ಅದು 9 ದೀಪ ಇರ್ತವೆ. ಅಲ್ಲೇ ರೆಡಿ ಮಾಡಿದ್ದಿರುತ್ತೆ. 10 ರೂಪಾಯಿ ಏನೋ ಅದು, 10 ರೂಪಾಯಿ ಒಂದು ಬಟ್ಲ, 10 ರೂಪಾಯಿ. ವಾರನೂ ಬೆಳಗ್ತೀವಿ ನಾವು ಇಲ್ಲಿ ಬಂದು ಎಳ್ಳು ದೀಪ. ಶನೇಶ್ವರಿಗೆ ಚೆನ್ನಾಗಂತಾರಲ್ಲ, ಎಳ್ಳು ದೀಪ ಬೆಳಗಿದ್ರೆ ಎಲ್ಲ ಕಷ್ಟ ದೂರ ಮಾಡ್ತಾನೆ ಅಂತಾರಲ್ಲ, ಏನೋ ಒಂದು ನಂಬಿಕೆ. ಅದು ನಾವು ಫಾಲೋ ಮಾಡ್ತೀವಿ. ಎಷ್ಟು ಜನ ಬೆಳಗ್ತಾರಂದ್ರೆ ತುಂಬ ಜನ ಬರ್ತಾರೆ. ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಒಂದು 70% ಜನ ಶಾಮನೂರಿಗೆ ಬರ್ತಾರೆ ಶನಿವಾರ. ನೋಡ್ರಿ, ನಾನು ಬೆಳಗ್ತಾಯಿದ್ದೀನಿ. ಬನ್ನಿ, ದರ್ಶನ ತಗೊಂಡು ಬರೋಣಂತೆ. ಆಂಜನೇಯ ಸ್ವಾಮಿದು ಇದೆ ನೋಡಿ, ಶಾಮನೂರು ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ರಶ್ ಇರುತ್ತೆ ಶನಿವಾರ ಅಂತೂ. ಎಲ್ಲ ಸರೌಂಡಿಂಗ್ಸ್ ಇರೋರೆಲ್ಲ ಬರ್ತಾರೆ. ದಾವಣಗೆರೆಯಂತೂ ಎಲ್ಲರೂ 70% ಜನ ಬರ್ತಾರೆ. ಎಲ್ಲ ಹತ್ರ ಗೇಟ್ ಹಾಕ್ಬಿಟ್ಟಿದ್ರು, ಸುತ್ತೊಡೆದು ಬರಬೇಕು. ನಾವು ಬೇಗ ಬಂದಿದ್ವಿ, ಹಾಗಾಗಿ ಸ್ವಲ್ಪ ರಶ್ ಕಮ್ಮಿ ಇತ್ತು. ನೋಡಿ, ಇನ್ಯಾರೋ ಸ್ಟ್ಯಾಂಡರ್ಡ್ ಆಗಿ ಜೋಗಮ್ಮ ಆಗಿ ನಿಂತಿದ್ದಾರೆ. ಅವರು ಯಾವುದೋ ಊರಿನವ್ರು ಅಂದರು. ಅವರು ಏನೋ ಕೇಳ್ತಿದ್ರು, ನಮ್ಮ ಮನೆಯವರದೇ ಹೇಳ್ತಿದ್ರು, ಎಷ್ಟು ಸ್ಟ್ಯಾಂಡರ್ಡಾಗಿ ಕೇಳ್ತಿದ್ದಾರೆ ನೋಡಲ್ಲಿ ಅಂತ. ಬನ್ನಿ, ಹೋಗಿ ದರ್ಶನ ಮಾಡಿ ಬರೋಣಂತೆ. ಇದು ನಮ್ಮದು ವೀಕ್ಲಿ ರೋಟೀನ್ ಥರ, ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬರೋದು. ಆ್ಯಕ್ಚುಲಿ ನಾವು ಯಾವಾಗಲೂ ಈವ್ನಿಂಗ್ ಬರ್ತೀವಿ. ನಾಳೆ ಒಂದು 100 ಮೆಂಬರ್ಸಿಂದ ಆರ್ಡ್ರ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅದು ಆರ್ಡ್ರಿಗೆ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಮತ್ತು ಲೇಟ್ ಆಗುತ್ತೆ. ಎಲ್ಲ ಐಟಮ್ಸ್ ತರೋದು ಅದೆಲ್ಲ ಲೇಟ್ ಆಗುತ್ತೆ ಅಂತ ನಾವು ಬೆಳಗ್ಗೆನೇ ಬೇಗ ಬಂದ್ವಿ ಇಲ್ಲಿ. ಇದ್ರ ನೆಕ್ಸ್ಟು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಎಲ್ಲ ತೋರಿಸ್ತೀನಿ. 100 ಮೆಂಬರ್ಸಿಂದು ಊಟದ್ದಿತ್ತು ನಾಳೆ. ಇದು ಶನಿವಾರದ ವ್ಲಾಗ್ ಅಲ್ವಾ, ಸಂಡೇ ಇತ್ತು. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಇಲ್ಲಿ ಏನೋ ಫಂಕ್ಷನ್ ಮಾಡ್ತಾಯಿದ್ರು, ಅಲ್ಲಿ ಅವರ ಮನೆ ದೇವ್ರೇನಾದರೂ ಇರಬೇಕು. ಸೊ ಏನೋ ಫಂಕ್ಷನ್ ಮಾಡ್ತಾಯಿದ್ರು. ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ. ಮೋಸ್ಟ್ಲಿ ಇವರು ಜವಳದ ಪ್ರೋಗ್ರಾಮ್ ಏನಾದರೂ ಮಾಡ್ತಿದ್ರೇನೋ, ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು ಜವಳದ್ದು. ಸಣ್ಣ ಪಾಪು ಇತ್ತು, ಪಾಪುದು ಜವಳ ಫಂಕ್ಷನ್ ಮಾಡ್ತಿದ್ದಾರೇನೋ, ಹಿಂಗೆ ಏನಾದರೂ ಕಾರ್ಯಕ್ರಮ ಇರುತ್ತೆ. ಮತ್ತು ಪಕ್ಕದಲ್ಲಿ ಚೌಟ್ರಿನೂ ಇದೆ. ಇಲ್ಲಿ ಮದುವೆ ಎಲ್ಲ ನಡೀತಾನೆ ಇರುತ್ತೆ, ಮದುವೆ ಸಮಾರಂಭ. ನೋಡಿರಿ, ಆಂಜನೇಯ ಸ್ವಾಮಿ ಇದೆ, ಶಾಮನೂರು ಆಂಜನೇಯ ಸ್ವಾಮಿ. ಇದು ಉತ್ಸವ ಮೂರ್ತಿ. ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದಾಗ, ಪಲ್ಲಕ್ಕಿ ಉತ್ಸವ ಎಲ್ಲ ಮಾಡ್ಬೇಕಾದ್ರೆ ಇದು ಮಾಡ್ತಾರೆ. ಹಂಗೆ ಇಲ್ಲಿ ಎದುರುಗಡೆ ಶಿವನ ದೇವಸ್ಥಾನ ಇದೆ. ಇಲ್ಲೆಲ್ಲ ಐಟಮ್ಸ್, ದೀಪಗಳು, ಇಲ್ಲಿ ಮೆಹಂದಿ ಹಾಕೋರು, ಎಲ್ಲ ಥರದ್ದು ಅಂಗಡಿ ಇರುತ್ತೆ ಇಲ್ಲಿ. ಕ್ಲಿಪ್ಸು, ಅದೆಲ್ಲ ರಂಗೋಲಿಗಳು ಎಲ್ಲ ಹಚ್ಚಿರ್ತಾರೆ. ವೀಕ್ಲಿ ಚೆನ್ನಾಗಿ ಕಸ್ಟಮರ್ಸ್ ಬರ್ತಾರೆ ಅಂತ ಹಚ್ಚಿರ್ತಾರೆ ಪಾಪ ಅವರು. ಇದು ಆಂಜನೇಯ ಸ್ವಾಮಿ ಎದುರುಗಡೆ ಶಿವನ ದೇವಸ್ಥಾನ. ತುಂಬ ದೊಡ್ಡದಾಗಿದೆ, ಲಿಂಗು ಚೆನ್ನಾಗಿದೆ ಇಲ್ಲೂ. ಅದೇ ಮ್ಯಾಮ್ ಹೇಳಿದ್ನಲ್ಲ ಫ್ರೆಂಡ್ಸ್, 100 ಮೆಂಬರ್ಸಿಂದ ಆರ್ಡ್ರ್ ಇದೆ ಅಂತ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕಿತ್ತು ಅಂತ ನಾವು ನೋಡ್ರಿ, ಶಿವ ಮತ್ತು ನಂದಿ ಹಿಂಗೆ ಮಧ್ಯೆ ಬರ್ತಿದ್ದಾರೆ. ವಿಡಿಯೋ ಮಾಡ್ತಿದ್ದೀನಿ ನಾನು. ಅಲ್ಲೆಲ್ಲ ನೋಡಿ ನಗ್ತಿದ್ರು,
ಏನಪ್ಪ ಇವಳು ಹಿಂಗೆ ಹಿಡ್ಕೊಂಬರ್ತಿದ್ದಾಳಲ್ಲ ಅಂತ. ಇದೆಲ್ಲ ನಮಗೆ ಒಂಥರ ಹೊಸ ಹೊಸ ಎಕ್ಸ್ಪೀರಿಯನ್ಸ್. ಹಾಗೆ ಬರ್ತಾನ ನಮ್ಮ ಮನೆಯವ್ರ ಫ್ರೆಂಡ್ ಸಿಕ್ಕಿದ್ರು ಒಬ್ಬರು, ನೋಡಿ ಮಾತಾಡ್ತಿದ್ದಾರೆ. ನೋಡಿ ಸ್ನೇಹಿತರೆ, ಮಾರ್ಕೆಟಿಗೆ ಹೊಂಟಿದ್ವಿ. ನಮ್ಮ ಗಾಡಿಗೆ ಕಲ್ಲು ಬಡ್ದ್ಬಿಟ್ಟು ಸೌಂಡ್ ಹೆಂಗೆ ಬರ್ತಿದೆ ನೋಡ್ರಿ, ದುಡ್ಡು 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 ಅಂತಿದೆ. ನನಗೆ ದುಡ್ಡಿಲ್ಲಾಗೋರು ಅಷ್ಟು ದುಡ್ಡಲ್ಲ ನಾನು. ಬುಲೆಟ್ ಥರ ದುಡ್ಡು 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 ಅಂತಿದೆ. ಬರ್ರಿ ಇದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಫಸ್ಟ್ ಇದು ಚೆನ್ನಾಗಿದ್ರೆ ನಾವು. ಫ್ರೆಂಡ್ಸ್, ಇಲ್ಲಿಂದ ಗ್ಯಾರೇಜಿಗೆ ಹೋಗಿ ಅದಕ್ಕೆ ಇಂಜಿನ್ ಆಯಿಲೆಲ್ಲ ಚೇಂಜ್ ಮಾಡಿಸ್ಕೊಂಡು ರಿಪೇರಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ರಿಲಯನ್ಸ್ ಮಾರ್ಕೆಟ್ಗೆ ರೇಷನ್ ತೊಗೊಳೋಣ ಅಂತ. ಏನೇನು ಆಫರ್ ಇದೆ ನೋಡ್ರಿ, ಬಂದ್ವಿ ರಿಲಯನ್ಸ್ ಮಾರ್ಕೆಟ್ಗೆ. ಏನೇನು ಆಫರ್ ಇದೆ, ಮತ್ತೇನೋ ಭಾರತ್ ಅಕ್ಕಿ ಬಂದಿದೆ ಅಂತ ಹೇಳ್ತಾಯಿದ್ರು. ನೋಡೋಣ ಬಂದಿದೆ ಏನು ನೋಡೋಣ, ಏನೇನು ಆಫರ್ ಇದೆ ಅಂತ ತಿಳಿಸ್ತೀನಿ. ಬನ್ನಿ, ನಿಮಗೆ ಬನ್ನಿ ನಮ್ಮ ಜೊತೆ ಹೋಗೋಣ. ನೀವು ಬನ್ನಿ ರಿಲಯನ್ಸ್ ಮಾರ್ಕೆಟ್. ನೋಡಿ ಸ್ನೇಹಿತರೆ, ನಾವು ಬಂದಿದ್ದೀವಿ ರಿಲಯನ್ಸ್ಗೆ. ಇಲ್ಲಿ ನಾಳೆ ಆರ್ಡ್ರ್ ಇದೆಯಲ್ಲ ಶಾಪಿಂಗ್ ಮಾಡೋಕ್ಕೆ. ಇಲ್ಲಿ ಏನಾದ್ರು ಆಫರ್ಗಳಿದ್ದು ನಾವು ತಿಳಿಸ್ಕೊಡ್ತೀವಿ, ನಿಮಗೂ ಹೆಲ್ಪ್ ಆಗ್ಬೋದು. ಎಸ್, ಇದು ನಮ್ಮ ದಾವಣಗೆರೆಯ ರಿಲಯನ್ಸ್ ಮಾರ್ಕೆಟ್. ಅಷ್ಟು ನೋಡಿರಿ, ಉದ್ದಿನ ಕಡ್ಡಿ ಎಲ್ಲ ಬೈ 1 get 1 ಫ್ರೀ. ನೋಡಿ ಹ್ಯಾಂಡ್ ವಾಶ್ ಅವೆಲ್ಲವ ಬೈ 1 get 1 33% ಆಫ್. 50% ಆಫ್. ವಿಮ್ ಜೆಲ್ ಅವೆಲ್ಲ 50% ಆಫ್ ಇದೆ. 65% 65 rupees. ಪಿನಾಯಿಲ್ ಬೈ 1 get 1 ಫ್ರೀ 89 rupees. ಹಾರ್ಪಿಕ್ ಸೇವ್ 145. ನೋಡಿರಿ, ಮಕ್ಕಳು ಆಟಾಡೋ ಸೈಕಲ್ ಪಾಂಡಾ 1200. ನೋಡಿ ಬಟ್ಟೆ ಒಣಾಕ್ತೇವಲ್ಲ ಅದನ್ನು ಇದೆ. 2499 ಇದೆ. 1799 ರೂಪಾಯಿದಿದೆ. ಫ್ರೆಂಡ್ಸ್, ಇದು ಎಲ್ಲರ ಮಧ್ಯೆ ಸಮರ್ಥಿಗೆ ಆರಾಮೇ ಇಲ್ಲ. ಫುಲ್ಲು ಜ್ವರ ಬಿಟ್ಟು ಬರ್ತೈತಿ. ಈಗ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಅಣ್ಣ ಎತ್ಕೊಂಡಿದ್ದಾನೆ, ಅವನಿಗೆ ಬಿಟ್ಟು ಹೋಗ್ತೀವ, ಅದಕ್ಕೆ ಇಟ್ಕೊಂಡಿದ್ದಾನೆ. ಪಪ್ಪ ಬರೋ ತನಕ ಎತ್ಕೊತೀನಿ ಅಂತ. ಹಾಯ್. ಅದರಲ್ಲೂ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾನೆ ಪಾಪ. ಫುಲ್ಲು ಸುಸ್ತಾಗಿದ್ದಾನೆ. 2 ದಿನ ಸಿರಪ್ ಹಾಕದೆ ಯಾಕೋ ಕಡಿಮೆನೇ ಆಗಿಲ್ಲ. ಒಂದು ಸತಿ ಹೋಗಿ ಬಂದುಬಿಟ್ರೆ ಟೆನ್ಷನ್ ಇರಲ್ಲ. ಆಯ್ತು ಕಾದು ಅದಕ್ಕೆ ಹೆಂಗೆ ಹೋಗಿ ಕೂತಿದ್ದಾನೆ. ಹಾಯ್, ನಮಸ್ತೆ. ಫ್ರೆಂಡ್ಸ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ.
ಬಾಯ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಾಯ್, ಹಾಯ್ ಮಾಡು, ಹಾಯ್ ಮಾಡು. ನಮಸ್ತೆ. ಇವನ ಹೆಸರು ಸಮರ್ಥ ಅಂತ. ಎಲ್ಲರೂ ಕರೆಯೋದು ಮನೆಯಲ್ಲಿ ಸಮರ್ಥೆ ಅಂತ. ಸಮು, ಸಮೂ ಅಂತೀವಿ, ಸಮರ್ಥ ಅಂತ, ಶಮ್ಯ, ಶಮ್ಯಾನು ಅಂತೀವಿ, ಮತ್ತೆ ಸೋನು, ಸೋನೂನು ಅಂತೀವಿ. ಬೊಕ್ಕಲಿ ಒಂದೇ ಹೇಳಲ್ಲ, ಅದು ಅದು ನಮ್ಮ ಪಪ್ಪ ಹೇಳ್ತಾರೆ. ಅವ್ನು ನೋಡ್ರಿ ಇಲ್ಲಿ ನನ್ನ ಸೈಕಲ್ ಸ್ಟೇಡಿಯಂ ತರಿಸ್ತಾನೆ, ಏನೇನು ಕಿತಾಪತಿ ಮಾಡ್ತಾನೆ. ಅವನಿಂದ ಭಾಳ ತಲೆನೋವು ಆಗ್ತಿದೆ. ಪಾಪ ನನಗೆ ಹುಷಾರು ಇಲ್ಲ, ಏನಿಲ್ಲ. ಅವನು ತಲೆನೋವು ಯಾಕೆ ಆಗ್ತೈತೆ? ಅಲ್ಲ, ನನಗೆ ತಲೆನೋವು ಆಗ್ತೈತಿ. ತಲೆನೋವ್ತೈತೆ ನಿನಗೆ? ಅವನು ಏನು ಕೆಲಸ ಮಾಡಿದೆ ನೀನು? ಅವನು ಹಾಲು ಕುಡಿತಿದ್ದಿಲ್ಲ, ಊಟನೂ ಮಾಡ್ತಿದ್ದಿಲ್ಲ. ಸೊ ಅದಕ್ಕೆ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಫ್ರೆಂಡ್ಸ್, ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕನಸು ನಿಮ್ಮದು, ಕನಸು ನಮ್ಮದು, ಕನಸು ನಮ್ಮದು, ಸಾಕಾರ ನಿಮ್ಮದು. ಜೈ ಶ್ರೀರಾಮ್. ಹಾಸ್ಪಿಟ್ಲಿಗೆ ಹೋಗಿದ್ವಿ ನೋಡ್ರಿ. ಇಲ್ಲಿ ವೇಟ್ ಚೆಕ್ ಮಾಡ್ತಿದ್ದಾರೆ ಒಂದು ಸಮರ್ಥೆಂದು. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೋಡಿ. ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ, ಹೇಗೆಲ್ಲ ಫಂಕ್ಷನ್ ಆಯಿತು, ಏನೇನು ರೆಸಿಪೀಸ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಕನಸು ನಮ್ಮದು, ಸಹಕಾರ ನಿಮ್ಮದು. ಹೀಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ. ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ.